ಕುದ್ಮಲ್ ರಂಗರಾಯರು ನಮ್ಮ ಸಮಾಜ ಕಂಡ ಒಬ್ಬ ಮಹಾನ್ ಸಮಾಜ ಸುಧಾರಕ. ಅವರು ಜೂನ್ 29, 1859ರಲ್ಲಿ ಜನಿಸಿ ಜನವರಿ 30, 1928ರವರೆಗೆ ಬಾಳಿ ಬದುಕಿ ದಲಿತರ ಪಾಲಿಗೆ ಬೆಳಕಾದರು. ತಂತ್ರಜ್ಞಾನದ ತುತ್ತ ತುದಿಯ ಆಧುನಿಕ ಕಾಲಘಟ್ಟದಲ್ಲಿರುವ ನಮ್ಮ ಸಮಾಜ ಇಂದೂ ಕೂಡ ಮುಟ್ಟಿಸಿಕೊಳ್ಳಲಾಗದ ಭಾವಗಳಿಂದ ನರಳುತ್ತಿರುವಾಗ, ಅಂದಿನ ಆ ಕಾಲದ ಭಯಾನಕ ಪರಿಸ್ಥಿತಿಯಲ್ಲೂ ರಂಗರಾಯರು ತನ್ನ ಬದುಕನ್ನೇ ಪಣವಾಗಿಟ್ಟುಕೊಂಡು ತಳಸ್ತರದವರನ್ನು ಮೇಲೆತ್ತುವ ಪ್ರಯತ್ನ ಮಾಡಿರುವುದು ಅಬ್ಬಬ್ಬಾ ಎನಿಸುತ್ತದೆ. ರಾಯರ ಉಸಿರು ದಲಿತರ ಬದುಕಿನ ಹಸಿರಿಗಾಗಿ ಕಾರಣವಾದುದನ್ನು ಕಂಡಾಗ ಸೋಜಿಗವೂ ಅಚ್ಚರಿಯೂ ಮೂಡಿ ದೇವರೆಂದರೆ ಇವರೇ ಇರಬೇಕು ಅನ್ನಿಸುತ್ತದೆ. ನನ್ನ ಶಾಲೆಯಲ್ಲಿ ಕಲಿತ ದಲಿತ ಜನಾಂಗದ ಮಕ್ಕಳು ವಿದ್ಯಾವಂತರಾಗಿ ದೊಡ್ಡವರಾಗಿ ಸರ್ಕಾರಿ ನೌಕರಿಗೆ ಸೇರಿ ನಮ್ಮೂರ ರಸ್ತೆಗಳಲ್ಲಿ ಕಾರಿನಲ್ಲಿ ಓಡಾಡಬೇಕು. ಆಗ ರಸ್ತೆಯಲ್ಲಿ ಏಳುವ ಧೂಳು ನನ್ನ ತಲೆಗೆ ತಾಗಬೇಕು. ಆಗ ನನ್ನ ಜನ್ಮ ಸಾರ್ಥಕವಾಗುತ್ತದೆ ಎಂದು ಹೇಳಿದ ರಂಗರಾಯರು ಮಾಡಿದ ಕೆಲಸ ಕಾರ್ಯಗಳು ಒಂದೇ ಎರಡೇ. ಸಾರಸ್ವತ ಬ್ರಾಹ್ಮಣ ಕುಟುಂಬದ ವ್ಯಕ್ತಿಯೊಬ್ಬ ದಲಿತರ ಶಕ್ತಿಯಾಗುವುದೆಂದರೆ ಸಾಮಾನ್ಯವೇ? ಅದು ಎಂತಹ ಕಾಲದಲ್ಲಿ? ಆಧುನಿಕವಾದ ಇಂದಿನ ಕಾಲದಲ್ಲಿ ಜಾತಿ ವರ್ಗ ಎಂದು ಪ್ರತಿಪಾದಿಸುವ ಜನ ಇರುವಾಗ, ಹುಚ್ಚೆದ್ದು ಜಾತಿ ಸಂಘಟನೆಗಳು ಬಲಗೊಳ್ಳುತ್ತಾ ಹೆಚ್ಚಾಗುತ್ತಿರುವಾಗ, ಅಂದಿನ ಪರಿಸ್ಥಿತಿ ಪ್ರತಿರೋಧಗಳು ಹೇಗಿರಬಹುದು? ನಮ್ಮ ಕಲ್ಪನೆಗೂ ನಿಲುಕಲಾರದು. ಅಂದು ದಲಿತನಿಗಾದ ಅನ್ಯಾಯವನ್ನು ಕಂಡು ರೋಸಿ ಅದರ ವಿರುದ್ಧ ಸಿಡಿದೆದ್ದು ತನ್ನ ವಕೀಲಿ ವೃತ್ತಿಯನ್ನೇ ತ್ಯಜಿಸಿ ಮುಂದೆ ನಾನು ದಲಿತರ ಸೇವೆಗಾಗಿಯೇ ಇರುವವನು ಎಂದುಕೊಂಡು ದಲಿತರಿಗಾಗಿಯೇ ತನ್ನ ಜೀವನವನ್ನು ಮುಡಿಪಾಗಿಟ್ಟರು. ರಂಗರಾಯರು ಡಿಪ್ರೆಸ್ಡ್ ಕ್ಲಾಸ್ ಮಿಷನ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿ ಕರಾವಳಿಯ ಅನೇಕ ಕಡೆ ದಲಿತರಿಗಾಗಿ ಉಚಿತ ಶಾಲೆಗಳನ್ನು ಸ್ಥಾಪಿಸಿದರು. ಕೈಗಾರಿಕಾ ತರಬೇತಿ ಶಾಲೆಗಳನ್ನು ಪ್ರಾರಂಭಿಸಿದರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ ಕಟ್ಟಿಸಿದರು. ವಿಧವೆಯರಿಗೆ, ಅಬಲೆಯರಿಗೆ, ದೇವದಾಸಿಯರಿಗೆ ಆಶ್ರಮಗಳನ್ನು ಸ್ಥಾಪಿಸಿದರು. ಸಾಮಾಜಿಕ ಕಾರಣಗಳಿಂದ ಶಾಲೆಗೆ ಮಕ್ಕಳು ಬರಲಿಲ್ಲವೆಂದಾದಾಗ ಶಾಲೆಯಲ್ಲಿ ಮಧ್ಯಾಹ್ನದ ಊಟವನ್ನು ಕಲ್ಪಿಸಿದರು. ಆದರೂ ಮಕ್ಕಳು ಬಾರದಿದ್ದಾಗ ದಿನಾಲೂ ಶಾಲೆಗೆ ಬರುವ ಮಕ್ಕಳಿಗೆ 2 ರೂಪಾಯಿ ನೀಡುವುದೆಂದು ತಿಳಿಸಿ ಅಂತಹ ಮಕ್ಕಳಿಗೆ ದಿನ 2 ರೂಪಾಯಿಗಳನ್ನು ನೀಡಿದರು. ದಲಿತರಿಗೆ ರಾಜಕೀಯ ಮೀಸಲಾತಿ ಒದಗಿಸಿಕೊಟ್ಟರು. ಮನೆ ಇಲ್ಲದವರಿಗೆ ಮನೆ ನಿರ್ಮಿಸಿಕೊಟ್ಟರು. ಜಾಗ ಇಲ್ಲದವರಿಗೆ ಇನ್ನೊಬ್ಬರಿಂದ ಜಾಗ ಕ್ರಯ ಕೊಟ್ಟು ತೆಗೆದುಕೊಂಡು ಆ ಜಾಗವನ್ನು ದಲಿತರಿಗೆ ಕೊಟ್ಟರು. ಅನೇಕ ಜನರನ್ನು ಜೀತ ಮುಕ್ತರನ್ನಾಗಿ ಮಾಡಿದರು. ಗೊಡ್ಡು ಸಂಪ್ರದಾಯಗಳ ವಿರುದ್ಧ ಹೋರಾಟ ನಡೆಸಿದರು. ಹೀಗೆ ಒಂದಲ್ಲ ಎರಡಲ್ಲ 100 ಸೇವಾ ಕೆಲಸಗಳನ್ನು ಮಾಡುತ್ತಲೇ ಕುದ್ಮಲ್ ರಂಗರಾಯರು ಜನಮಾನಸದಲ್ಲಿ ನೆಲೆ ನಿಂತರು. ರಂಗರಾಯರ ಈ ದಲಿತ ಪರ ಕಾರ್ಯಗಳಿಂದ ಅವರನ್ನು ಅವರ ಜಾತಿ ಬಾಂಧವರು ಜಾತಿಯಿಂದ ಹೊರಗೆ ಹಾಕಿದರು. ಅವರ ಹೆಣ್ಣು ಮಕ್ಕಳು ಶಾಲೆಗೆ ಹೋಗುತ್ತಿದ್ದಾಗ ಅವರಿಗೆ ಹಿಂಸೆ ಕೊಡಲಾರಂಭಿಸಿದರು. ರಂಗರಾಯರು ದಾರಿಯಲ್ಲಿ ನಡೆದು ಹೋಗುತ್ತಿದ್ದಾಗ ಕಲ್ಲು ಬಿಸಾಡುತ್ತಿದ್ದರು. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರಂಗರಾಯರಿಗೆ ನೋವಾದರೂ ಅದೆಲ್ಲವನ್ನು ಸಹಿಸಿಕೊಂಡು ಗಟ್ಟಿ ಮನಸ್ಸು ಮಾಡಿಕೊಂಡ ರಾಯರು ತನ್ನ ನಿರ್ಧಾರಗಳನ್ನು, ತನ್ನ ಛಲ ಬಲಗಳನ್ನು ಇನ್ನಷ್ಟು ಗಟ್ಟಿಯಾಗಿ ಮಾಡಿಕೊಂಡರು. ತನ್ನ ಯೋಜನೆಗಳನ್ನು ಬಲಪಡಿಸಿಕೊಂಡರು. ಹೀಗೆ ಸಮಾಜವನ್ನು ಬೆಳೆಸುತ್ತಾ ಮೇಲು ಕೀಳುಗಳನ್ನು ಹೋಗಲಾಡಿಸಿ ಸಮಾನತೆಯ ಸಮಾಜ ಕಟ್ಟುವಲ್ಲಿ ತನ್ನನ್ನು ಪ್ರಗಲ್ಭವಾಗಿ ತೊಡಗಿಸಿಕೊಂಡ ರಂಗರಾಯರು ಗಾಂಧೀಜಿಯವರಿಗೆ ಪ್ರೇರಣೆಯಾದುದರಿಂದ ಮಹಾತ್ಮರ ಗುರುವಾದರು. ಈಗ ಒಂದು ಹಂತದವರೆಗಿನ ತಲೆಮಾರಿನವರು ರಂಗರಾಯರ ಬಗ್ಗೆ ತಿಳಿದುಕೊಂಡಿದ್ದರಾದರೂ ಈಗಿನ ನಮ್ಮ ಯುವ ಜನಾಂಗ ಕುದ್ಮಲ್ ರಂಗರಾಯರನ್ನು, ಅವರ ವ್ಯಕ್ತಿತ್ವದ ಅನನ್ಯತೆಯನ್ನು, ಅವರ ಸಮಾಜ ಸೇವಾ ಕಾರ್ಯಗಳನ್ನು ಅರ್ಥೈಸಿಕೊಂಡಂತಿಲ್ಲ. ಹಾಗಾಗಿ ಯುವ ಜನಾಂಗದಿಂದ ರಂಗರಾಯರು ದೂರವಾಗುತ್ತಿದ್ದಾರೆ. ಹಿರಿಯರು ಹಾಕಿಕೊಟ್ಟ ದಾರಿ, ಅವರು ನಡೆದ ದಾರಿ, ಅವರ ಆದರ್ಶ ಇವುಗಳನ್ನೆಲ್ಲ ಕಿರಿಯ ಜನಾಂಗ ನೆನಪಿಸಿಕೊಂಡು ತಮ್ಮ ತಮ್ಮ ಬದುಕನ್ನು, ಸಮಾಜವನ್ನು ಕಟ್ಟುವ ಅಗತ್ಯವಿದೆ. ಮಹಾ ಮಾನವೀಯತೆಯ ಬೆಳಕು ಕುದ್ಮಲ್ ರಂಗರಾಯರು ಎಲ್ಲರಿಗೂ ಸ್ಫೂರ್ತಿಯಾಗಲಿ.